ಏನೇ ಮಾತಾಡ್ತಿದ್ದೀಯ ನೀನು? ಶ್ರಾವಣಿ ಅಮ್ಮರನ್ನು ಸುಬ್ಬನ್ನು ಕಳಿಸ್ಕೊಡ್ತಾ ಇದ್ರು ಲಲಿತಾ ದೇವಿ ಅಮ್ಮರು. ಅವರಿಬ್ಬರೇ ಹೋಗೋದು ಬೇಡ ಅಂತ ಜೊತೆಲಿ ವರ್ಧನು ವರಲಕ್ಷ್ಮಿನೂ ಕಳಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಶ್ರಾವಣಿಯಮ್ಮ ಸುಬ್ಬನೇ ಹೋಗ್ಬೇಡ ಅಂತಿದೆಯಲ್ಲ. ಲಲಿತಾ ದೇವಿ ಅಮ್ಮವ್ರ ದುಡ್ಡಲ್ಲಿ ನೀವೇ ಹೋಗ್ಬೇಕಾ? ಮಾವ, ದುಡ್ಡು ಯಾರ್ದಾದ್ರೇನು ಎಂಜಾಯ್ ಮಾಡ್ಬೇಕಷ್ಟೇ ಅಲ್ವಾ? ಮತ್ತೆ ಇತ್ತೀಚೆಗೆ ನೋಡಿ ನಮ್ಮ ಕಾರ್ತಿಕೇಯನ ಮುಖದಲ್ಲಿ ನಗುವೇ ಇರಲ್ಲ. ಡಿಪ್ಲೊಮೇಷನ್ಗೆ ಹೋಗ್ಬಿಟ್ಟಿದ್ದಾನೆ. ಅತ್ತೆ ಡಿಪ್ರೆಷನ್. ಅದೇ ಕಣೆ, ಅಲ್ಲಿಗೆ ಓದೋ ಅಂತರ ಇರ್ತಾನೆ. ಇಂಥವ್ನು ಹನಿಮೂನ್ಗೆ ಹೋದ್ರೆ ಅಲ್ಲಿ ಖುಷಿ ಸಿಗುತ್ತೆ ಅವನಿಗೆ. ಬೀಗ್ರೆ, ಮಕ್ಕಳು ಹೊರಡ ಟೈಮಲ್ಲಿ ಯಾಕೆ ಈ ಥರ ಕಿರಿಕಿರಿ ಮಾಡ್ತೀರಾ? ನಾನ್ ಕಿರಿಕಿರಿ ಮಾಡ್ತಿದ್ದೀನ? ಏನ್ ಮಾತಾಡ್ತಿದ್ದೀರಾ ನೀವು ಅನಂತ ಶಯನ ಪದ್ಮನಾಭ? ನೀವು ಈ ಮನೆಗೆ ಹಿರಿಯರು, ನೀವು ಎಲ್ಲರಿಗೂ ಬುದ್ಧಿ ಹೇಳಬೇಕು. ಅಂಥದ್ರಲ್ಲಿ ಮನೆಯಲ್ಲಿ 3 ಮಕ್ಕಳಿದ್ರೆ 2 ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಇನ್ನೊಂದು ಮಗುಗೆ ಚಡಿಯೇಟ್ ಕೊಡ್ತಾರ? ಕೊಡಂಗಿದ್ರೆ 3 ಮಕ್ಕಳಿಗೆ ಚಡಿಯೇಟೆ ಕೊಡಿ, ಇಲ್ಲ ಚಾಕ್ಲೇಟೇ ಕೊಡಿ. ಚಾಕ್ಲೇಟ್ ಕೊಡೋದು ಹನಿಮೂನ್ ಹೋಗೋದು ಎರಡೂ ಒಂದೇನಾ? ಚಿತ್ರವಾಗಿ ಮಾತಾಡ್ತಿದ್ದಾರೆ ಕಾಂತಮ್ಮನವರೇ. ನೀವೇನ್ ಬೇಕಾದ್ರೂ ಅನ್ಕೊಳ್ರಿ, ನನ್ನ ಮಗನು ಸೊಸೆನೂ ಇಬ್ರು ಹನಿಮೂನಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾರು ಹನಿಮೂನಿಗೆ ಹೋಗೋ ಹಾಗಿಲ್ಲ. ಕಾಂತಮ್ಮನವರೇ, ಯಾಕೆ ಅಪಶಕನ ನುಡಿತೀರಾ? ಮಾವ, ಅತ್ತೆಗೆ ಹುಷಾರಿಲ್ಲ ಅನ್ಸುತ್ತೆ. ಮೈ ಅಂತೂ ತುಂಬಾ ಸುಡ್ತಾ ಇದೆ. ಜ್ವರ ಬಂದಿದೆ ಅನ್ಸುತ್ತೆ. ಹೌದಮ್ಮ? ಹೌದಾ? ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇವಳಿಗೆ? ಮಮ್ಮಿ, ನಿನ್ನ ಬಾಯಲ್ಲಿ ಮಚ್ಚೆ ಇದೆ ಮಮ್ಮಿ. ಮಚ್ಚೆ ಇಲ್ಲ ಕಣೋ, ಮಚ್ಚಿದೆ. ನನ್ನ ಒಂದೊಂದು ಮಾತು ಅವರನ್ನ ಕೊಚ್ಚಿ ಕೊಚ್ಚಿ ಹಾಕುತ್ತೆ. ನಿಮ್ಮ ಅತ್ತೆಗೆ ಏನೋ ಹುಷಾರಿಲ್ಲ ಅಂತ ನಡಿ, ಟೆಂಪ್ರೇಚರ್ ಚೆಕ್ ಮಾಡೋಣ. ಮಕ ಏನ್ ನೋಡ್ತೀನಿ ನಡೀರಿ.